ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಟ್ಯೂಷನ್ಗೆ 4 ನಂಬರ್ ಸಾಲಿ ಕಡೆ ಟ್ಯೂಷನ್ಗೆ ಹೋಗ್ತಿದ್ದೇಳ್ರಿ. ಅಲ್ಲಿ ಹೋಗ್ತಿದ್ದೇಳ್ರಿ. ಈಶ್ವರಿ ಏನು ಮಾಡ್ಯಾನ್ರಿ, ಹಂಗ ಸ್ವಲ್ಪ ಮಾತಾಡಿಸ್ತಿದ್ದೆ ಅಂತಾರೆ. ಮಾತಾಡಿಸ್ತಿದ್ರೆ ಇದು ಸ್ವಲ್ಪ ರೊಕ್ಕ ಇದ್ರೆ ತಂದು ಕೊಡ ಅಂದಾನಂತ್ರಿ. ಇಲ್ಲ ನನ್ನ ತ್ರಾಸ ಐತಿ, ಸ್ವಲ್ಪ ರೊಕ್ಕ ಇದ್ರೆ ತಂದು ಕೊಡು ಅಂತ ಸ್ವಲ್ಪ ಅಂದನ್ರಿ. ಅಂದರೆ ಆಕಿ ಏನು ಮಾಡ್ಯಾಳ್ರಿ, ತಿಜರಿ ಒಳಗೆ 8,000 ರೂಪಾಯಿ ಇಟ್ಟಿದ್ದಿ ಸರ್. ತಿಜರಿ ಒಳಗೆ 8,000 ರೂಪಾಯಿ ಹೋಗಿ ಕೊಟ್ಟಾಳ್ರಿ. ಕೊಟ್ಟು ಏನು ಮಾಡ್ಯಾಳ್ರಿ, ಮತ್ತೆ ಒಂದು 4 ದಿವಸ ಆಗೈತೆ ರೀ ಸರ್. 4 ದಿವಸ ಆದ್ಮ್ಯಾಕೆ ಮತ್ತೇನು ಮಾಡ್ಯಾರ, ಸ್ವಲ್ಪ ಬಂಗಾರ ಇದ್ರೆ ತಂದು ಕೊಡು, ಮತ್ತೆ ನಿಮ್ಮ ಅವ್ವನ ಕೈಯಾಗ ಕೊಡ್ತೀನಿ, ನನಗೆ ಸ್ವಲ್ಪ ತ್ರಾಸ ಐತಿ ಅಂತ ಸಂದಾನಂತ್ರಿ ಸರ್. ಇಲ್ಲ ನಮ್ಮ ಮನ್ಯಾಗ ಬಂಗಾರ ಏನಿಲ್ಲ ಅಂತಂದ. ಬಂಗಾರ ಏನಿಲ್ಲ ಅಂತಂದ್ರೆ ಮತ್ತೇನು ಮಾಡ್ಯಾಳ್ರಿ, ಆಕಿ 5.5 ತೊಲಿ ಇತ್ತು ಸರ್ ಬಂಗಾರ. 5.5 ತೊಲಿ ಇದ್ರೆ ಏನು ಮಾಡ್ಯಾಳ್ರಿ, ಅದ್ರೊಳಗೆ ಅರ್ಧ ಒಯ್ದು ಕೊಟ್ಟಾಳ್ರಿ ಸರ್. ಅರ್ಧ ಒಯ್ದು ಕೊಟ್ಟಾಳ್ರಿ. ಮತ್ತೆ ಏನು ಮಾಡ್ಯಾರ, ಮತ್ತೆ ಎದುರ್ಸ್ಯಾನ್ರಿ ಆಕಿ ತಂದು ಕೊಡ ಅಂದ್ರೆ ತಂದು ಕೊಡ್ಬೇಕಂತ ಸಂತಂದು ಆಕಿ ಎದುರು ಏನು ಮಾಡಿಬಿಟ್ಟಾಳ್ರಿ, ಎಲ್ಲ ಇದ್ದಿದ್ದು ಬಂಗಾರ ಎಲ್ಲ ಒಯ್ದು ಕೊಟ್ಟಾಳ್ರಿ ಸರ್. 5.5 ತೊಲಿ ಬಂಗಾರ ಹೋಗಿತ್ರಿ, 8,000 ರೂಪಾಯಿ ಹೋಗಿತ್ರಿ ಸರ್. ಒಂದು 6 ತಿಂಗಳು ಇದು ಯಾವಾಗ ಹೋಗೈತೆ ಸರ್, ನಮ್ಗೆ ಗೊತ್ತಾದಾಗಲೇ 6 ತಿಂಗಳು ಆತ್ರಿ ಸರ್. ಪೊಲೀಸ್ ಕಂಪ್ಲೇಂಟ್ ಹೋಗಿವ್ರಿ ಸರ್. ಎರಡು ಮಕ್ಳಿಗೆ ಕರ್ಕೊಂಡು ಹೋಗಿನ್ರಿ ಸರ್. ಇದ್ರ ಗಂಡ ಎಂತಿ ನಾವು ಇಲ್ಲಮ್ಮ ಮೈಸೂರ್ದಾಗ ಅದಾನ, ನಿಮ್ಮ ಬಂಗಾರ ಅವ್ರಿಗೆ ಹುಡ್ಕಾತೀವಿ, ಸಿಗವಲ್ಲ, ಸಿಕ್ಕನಂದ್ರೆ ನಿಮ್ಮ ಬಂಗಾರ ಇಸ್ಕೊಡ್ತೀವಿ ಅಂತ ಹಿಂಗೆ ಹೇಳಿ ಕಳ್ಸ್ಯಾರ್ರಿ ಸರ್. ಮಾಡ್ಕೊಂಡ್ರಿ ಸರ್, ಮಾಡ್ಕೊಂಡ್ರಿ. ಈಗ ನಮ್ಗೆ ನೋಡ್ರಿ ಸರ, ನಾವು ಬಡವ್ರಿ, ನಾವು ದುಡ್ಕೊಂಡು ತಿನ್ನೋರಿ. ನಮ್ಮ ಮನೆಯವ್ರು ಅಮಾಲಿ ಮಾಡ್ತಾರ್ರಿ ಸರ್. ನಮ್ಮ ಬಂಗಾರ ಬರ್ಬೇಕ್ರಿ, ಅವನ್ನ ಕಲಾಸ ಮಾಡ್ಬೇಕ್ರಿ ಸರ್. ಹಾಕ್ಯಾನ್ರಿ ಏನು ನೀ ಬಂಗಾರ ತಂದ್ಕೊಳ್ಳಿಲ್ಲ ಅಂದ್ರೆ ಫಸ್ಟ್ ನಿಮ್ಮ ಅಪ್ಪಗ ಸಾಯಿಸ್ತೀನಿ ಕಲ್ಲಾಕಿ, ಆಮ್ಯಾಗ ನಿಮ್ಮ ಅವ್ಗೆ ಚಾಕು ಹಾಕಿ ಕಲಸ್ ಮಾಡ್ತೀನಿ ಅಂದನ್ ಸರ್. ಏನೇನ್ರಿ ಸರ್, ನಮ್ಗೆ ಒಟ್ಟ ಅವನು ಈಶಾನಾಗ ಗೊತ್ತಿದ್ದಿಲ್ಲ ಸರ್. ಆ ಹುಡುಗಿ ಒಟ್ಟು 4 ನಂಬರ್ ಸಾಲಿ ಕಡೆ ಓದ್ತಿದ್ದಿಲ್ರಿ, ಅಲ್ಲೇ ಟ್ಯೂಷನ್ಗೆ ಹೋಗ್ತಿದ್ರಿ, ಹಂಗ ಹೋಗ್ತಿದ್ದಳ್ರಿ. ಇದೆಲ್ಲ ಆದ್ಮ್ಯಾಕ ಹಿಂಗ ಬೆದರಿಕೆ ಹಾಕ್ಯಾನ್ರಿ ಅವ ಸರ್, ಬೆದರಿಕೆ ಹಾಕ್ಯಾನ್ರಿ. ನಮ್ಗೆ ಏನಾಗ್ಬೇಕ್ರಿ, ನಾವು ಬಡವ್ರಿ ಸರ್, ದುಡ್ಕೊಂಡು ತಿನ್ನೋ ಮಟ್ಟ ಇದಿಲ್ರಿ. ನನಗೆ ಮಕ್ಕಳು 3 ಮಂದಿ ಹೆಣ್ಮಕ್ಳ್ರಿ. ನನಗೆ ಬಂಗಾರ ಬರ್ಬೇಕ್ರಿ, ಅವನ್ನ ಕಲಾಸ ಮಾಡ್ಬೇಕ್ರಿ ಸರ್. ಇಲ್ಲಿ ನಮಗಾದಂಗೆ ಇನ್ನೊಬ್ರು ಹೆಣ್ಮಕ್ಳಿಗೆ ಮೋಸ ಮಾಡ್ತಾನ್ರಿ ಅವ. ಸಣ್ಣ ಹುಡುಗಿ ರೇಖಿ ಮೋಸ ಮಾಡ್ಕೊಂತ ಹೋಗ್ಯಾನ್ರಿ ಅವ. ಎದ್ರಿಕೆ ಹಾಕಿ ಮೋಸ ಮಾಡ್ಕೊಂತ ಹೋಗ್ಯಾನ್ರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವೊಂದ್ಕೂರು ಕೆಲ್ಸಕ್ಕೆ ಹೋಗ್ಬಿಡ್ತಿದ್ವಿ. ಸುಮ್ಮಲ್ಲಿ ಕೆಲ್ಸಕ್ಕೆ ಅಂತ ನಾವು ಹೋಗ್ಬಿಡ್ತಿದ್ವಿ. ಅವ್ರ ಮನೆಗೆ ಇರ್ತಿದ್ರೆ, ಇವ್ರ ಕೆಲ್ಸಕ್ಕೆ ಈ ಕಡೆ ಹೋಗಿರ್ತಿದ್ದಾರೆ, ನಾವು ಈ ಕಡೆ ಬರ್ತಿದ್ದೇವೆ. ಅವ್ನ ನಮ್ಮ ಅನ್ಕರು ಏನು ಗೊತ್ತಿಲ್ರಿ. ಅನುಪಗ ಮತ್ತೆ ಇದು ಬಂಗಾರ ಎಲ್ಲ ತೊಗೊಂಡು ಹೋಗಿದ್ದು ಗೊತ್ತಾದಾಗ ಸ್ವಲ್ಪ ಎದಿ ಹೊಡ್ಕೊಂತಿದ್ದಲ್ರಿ. ಎದಿ ಹೊಡ್ಕೋ ಟೈಮಿಗೆ ನಾವೇನು ಮಾಡಿದ್ವಿ, ಮನೆಗೆ ಬಂದಾಗ ಗೊತ್ತಾಗೈತ್ರಿ ನಮಗೂ. ಗೊತ್ತಾಗ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಅವ್ರಿಗೆ ಬಾಲಕಿಯ ಹುಡುಗಿ ಬೇಡ ಅಂತಂದ್ಕೇಸಿ ಇದು ಮಾಡಿದಾರೆ. ಅವ್ರು ದೇಸಾಯಿ ಸಾಹೇಬ್ರನ್ನು ಇದ್ರು. ಮತ್ತು ನಮ್ಮ ಶಶಣ್ಣ ಅವರು ಎಲ್ಲ ಜಗ್ಗ ಓಡಾಡಿದಾರೆ ಅವರು. ನಾವು ಭಾಳ ಸರ ನಾವು ಒಂದು 20 ಸರ ನಾವು ಹೋಗ್ಯವ್ರಿ. ಒಂದು 10 ಸರ ಶಶಣ್ಣವರು ಬಂದಾರ, ಒಂದು 10 ಸರ ತನಕ ಹೋಗ್ಯಾರ ಸರ್. ಮತ್ತು ನಮ್ಗನ್ಕರು ಏನು ನಾವು ಅಮಲಿ ಕೆಲಸ ಮಾಡಿದವ್ರು ನಮ್ಗನ್ಕರು ಏನು ಗೊತ್ತಿದ್ದಿಲ್ಲ. ಇದು ಗೊತ್ತಾದ ಏನು ಸರ್, ನೀನೇ ಕಂಪ್ಲೇಂಟ್ ಮಾಡಂದ್ರೆ ಕಂಪ್ಲೇಂಟ್ ಮಾಡಿ ಬಂದೀವಿ ಸರ್. ವಿಶ್ವ ಪರಿಚಯ ಇಲ್ರಿ ನಮ್ಗೆ, ಹಿಂಗ ಆಗೈತೆ ಅನ್ನೋದು ಗೊತ್ತಾದ್ಮೇಲೆ ನಮ್ಗೆ ಗೊತ್ತಾದ್ರಿ. ಅವ ಹೆದರಿಕೆ ಹಾಕೇಸಿ ಇದು ಮಾಡ್ಕೊಂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.